ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. The film is loosely inspired by the 2010 Hollywood film Shutter Island. ಈ ಸ್ಟಾರ್ಟಿಂಗ್ ಸೀನಲ್ಲೇ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಕರುಣಾಮಯಿ ಅನ್ನೋ ಒಂದು ಮೆಂಟಲ್ ಅಸೈಲಮ್ ಅಂತ ಇರುತ್ತೆ. ಬ್ರೈನ್ ಕರೆಕ್ಟ್ ಆಗಿ ವರ್ಕ್ ಆಗದೆ ಇರೋರಿಗೆ ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಅದ್ರ ಒಳಗಡೆ ಡಾಕ್ಟರ್ಗಳು ಪರ್ಟಿಕ್ಯುಲರ್ ಪೇಷಂಟ್ಸ್ಗಳನ್ನ ಟ್ರೀಟ್ ಮಾಡ್ತಾರೋ ತರ ತೋರಿಸಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದೊಂದು ಟ್ರೀಟ್ಮೆಂಟ್ ಮಿಸ್ ಆದಾಗ ಪೇಷಂಟ್ ಸಾಯೋ ಚಾನ್ಸಸ್ ಇರುತ್ತೆ. ಅದು ಸತ್ತೋದವ್ರನ್ನ ಮುಣ್ಣಾಕ್ತಾ ಇರ್ತಾರೆ. 4 ಕೊಲೆಗಳಾಗಿದೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಾವು ಸ್ಪಾಟಿಗೆ ಹೋಗಿ ನೋಡಿದ್ರೆ ಅಲ್ಲಿ 3 ಜನ ಸತ್ತು ಒಬ್ಬ ವ್ಯಕ್ತಿ ಸಾಯೋ ಸ್ಥಿತಿಲಿದ್ದ. ಇಲ್ಲಿ ಪೊಲೀಸ್ ಆಫೀಸರ್ ಎಕ್ಸ್ಪ್ಲೇನ್ ಮಾಡ್ತಾವ್ರೆ ಯಾವ ತರ ಮರ್ಡರ್ ಆಗಿದೆ, ಆ ಮರ್ಡರ್ ನ ಅವರು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಈ ಅಸೈಲಮ್ ಬಂದವ್ರೆ ಅಂತ. ನಿಮ್ಮಲ್ಲಿ ಸೇರ್ಸೋದಕ್ಕೆ ಹೇಳಿದ್ರು. ಗುಣವಾಗಿ ಮಾತಾಡಿದ್ರೆ ಮಾತ್ರ ಆ ಕೊಲೆನ ಯಾರು ಮಾಡಿದ್ದು ಅಂತ ಗೊತ್ತಾಗಲ್ಲ. ಇಲ್ಲಿ ಪೊಲೀಸ್ ಅವರಿಗೆ ಗೊತ್ತಾಗಬೇಕು ಈ ಕೊಲೆ ಮಾಡಿದ್ ಯಾರು, ಆ 3 ಜನನ್ನ. ಅದನ್ನ ತಿಳ್ಕೊಳ್ಳೋಕೋಸ್ಕರ ಇಲ್ಲಿ ಒಂದು ಪೇಷಂಟ್ ನ ಅಡ್ಮಿಟ್ ಮಾಡವ್ರೆ ಈ ಹಾಸ್ಪಿಟಲ್ ಅಲ್ಲಿ, ಮೆಂಟಲ್ ಅಸೈಲಮ್ ಅಲ್ಲಿ. ಸೊ ಅವನೇನಾದ್ರೂ ಗುಣ ಆದ್ರೆ ಅವನು ಹೇಳ್ಬಹುದು ಏನ್ ನಡೀತು ಅಲ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಇನ್ವೆಸ್ಟಿಗೇಷನ್ ಮಾಡಕ್ ಬಂದವ್ರೆ ಪೊಲೀಸರು. ಇದನ್ನೇ ನಾನು ಸವಾಲಾಗಿ ತಗೊಂಡು ಈ ಕೇಸ್ನ ಹೊಸ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀನಿ. ಈ ಸೀನಲ್ಲಿ ಲಿಟ್ರಲಿ ಒಬ್ಬ ಡಾಕ್ಟ್ರು ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ ಯಾವ ತರ ನಾನು ಆ ವ್ಯಕ್ತಿ ಕೈಲಿ ಅಂದ್ರೆ ಆ ಪೇಷಂಟ್ ಕೈಲೇ ಸಾಕ್ಷಿ ಹೇಳಿಸ್ತೀನಿ, ಕ್ಯೂರ್ ಮಾಡಿ, ಅದನ್ನ ಡಿಫ್ರೆಂಟ್ ಟೆಕ್ನಿಕ್ ಯೂಸ್ ಮಾಡಿ ಅಂತ ಹೇಳ್ತಾನೆ. ಬಟ್ ಇನ್ನೊಂದೇನು ಇದು ಸ್ಪಾಯ್ಲರ್ ಕೂಡ, ಇದು ಉಪೇಂದ್ರ ಅವರು ಮಾತಾಡ್ತಾ ಇರೋದು ಉಪೇಂದ್ರ ವಾಯ್ಸ್ ಕೇಳಿಸುತ್ತೆ. ಸೊ ಡಾಕ್ಟರ್ ಕೂಡ ಉಪೇಂದ್ರ ಅನ್ನೋದು ಒಂದು ಗೊತ್ತಾಗುತ್ತೆ ಇದ್ರಲ್ಲಿ, ನೀವು ವಾಯ್ಸ್ ಕೇಳಿಸ್ಕೊಂಡಿದ ತಕ್ಷಣ. ಈಗ ನಿಮ್ ಕೇಸ್ನ ಕಂಡಿಡಿಯೋ ಜವಾಬ್ದಾರಿನ ನಿಮ್ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಈ ಸೀನಲ್ಲಿ ಲಿಟ್ರಲಿ ಅವ್ರ ಕೇಸ್ನ ಅವರೇ ಹ್ಯಾಂಡಲ್ ಮಾಡ್ಲಿ ಅನ್ನೋದಕ್ಕೋಸ್ಕರ ಮಾಡಿರೋದು ಒಂದು ಫೋರ್ ಶೇಡೋಯಿಂಗ್ ಥಿಂಗ್ ಇದು ಯಾಕಂದ್ರೆ ಅವ್ರು ಹೇಳಿದ್ರೆ ಡಿಫ್ರೆಂಟ್ ಆಗಿ ಅಪ್ರೋಚ್ ಮಾಡ್ತೀನಿ ಈ ಕೇಸ್ನ ಅಂತ ಮೆನ್ಷನ್ ಮಾಡಿದಾಗ. ಸೊ ಇದು ಈ ತರ ಡಿಫ್ರೆಂಟ್ ಕೇಸ್ ಅಂದ್ರೆ ಅವ್ರ ಕೇಸ್ನ ಅವರೇ ಸಾಲ್ವ್ ಮಾಡೋ ತರ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡವ್ರೆ. ಇಲ್ಲಿ ಗೇಟ್ ಕೀಪರ್ಗೆ ಆಲ್ರೆಡಿ ಅವ್ನ ಪೇಷಂಟ್ ಅಂತ ಮೊದಲೇ ಗೊತ್ತಿತ್ತು. ಈ ಪೇಷಂಟ್ ಈಗ ಆಡಿ ಯೂನಿಫಾರ್ಮ್ ಹಾಕೊಂಡ್ ಬಂದ್ಬಿಟ್ನಲ್ಲ ಅನ್ನೋ ಒಂದು ಶಾಕ್ ಅಲ್ಲಿ ಇರ್ತಾನೆ. ಅದಕ್ಕೆ ಅವ್ನ ರಿಯಾಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಗೇನ್ ಇದು ಕನ್ಫರ್ಮ್ ಯಾವಾಗ ಆಗುತ್ತೆ ಅಂದ್ರೆ ಶರಣ್ ಅವರು ಬೈ ಮಿಸ್ಟೇಕ್ ಆಗಿ ಅಂದ್ರೆ ಅವ್ರು ಆಕ್ಟಿಂಗ್ ಮಾಡ್ಬೇಕಲ್ವಾ, ಅವ್ರ ಮುಂದೆ ಪ್ರಿಟೆಂಡ್ ಮಾಡಬೇಕು ದಟ್ ಹೀಸ್ ಎ ಪೊಲೀಸ್ ಆಫೀಸರ್ ಅಂತ. ಅವ್ರಿಗೆ ಗೊತ್ತಾಗ್ಬಾರ್ದು ದಟ್ ಹೀಸ್ ಎ ಪೇಷಂಟ್ ಅಂತ. ಆದ್ರೆ ಬೈ ಮಿಸ್ಟೇಕ್ ಆಗಿ ಶರಣ್ ಅವರು ಬಾಯ್ ಬಿಟ್ಬಿಟ್ಟು ಹೇಳ್ಬಿಡ್ತೇನೆ ಟ್ರೀಟ್ಮೆಂಟ್ ಬಂದಿದ್ದೀರಾ ಅಂತ. ಟ್ರೀಟ್ಮೆಂಟ್ ಬಂದಿದ್ದೀರಾ? ಈ ಡಾಕ್ಟರ್ ಲಿಟ್ರಲಿ ಉಪೇಂದ್ರ ಅವ್ರ ಮುಂದೆ ಲಿಟ್ರಲಿ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡ್ತಾನೆ. ಇನ್ನೊಂದೇನು ಅಂದ್ರೆ ಪೇಪರ್ನ ಕಂಪ್ಲೀಟ್ ಆಗಿ ಓದೋದು ಇಲ್ಲ, ಹಂಗೆ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಗುರಾಯಿಸ್ತಾ ಇರ್ತಾನೆ. ಸೊ ಟೆಕ್ನಿಕಲಿ ನೋ ವಾಟ್ ಗೋಯಿಂಗ್ ಟು ಹ್ಯಾಪನ್. ಸೊ ಇಟ್ ವಾಸ್ ಆಲ್ ಎ ಪ್ಲಾನ್. ಅಕಾರ್ಡಿಂಗ್ ಟು ದೆಮ್ ಇಟ್ ವಾಸ್ ಎ ಪ್ಲಾನ್, ಇಟ್ ವಾಸ್ ವರ್ಕಿಂಗ್ ಪರ್ಫೆಕ್ಟ್ಲಿ. ತನ್ನೊಳಗೆ ತಾನು ಸಿಕ್ಕಾಕೊಂಡಿರೋ ಒಬ್ಬ ಡಿಪ್ರೆಸ್ಡ್ ವ್ಯಕ್ತಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಒಳ್ಳೆಯವನಿರ್ತಾನೆ, ಒಬ್ಬ ಕೆಟ್ಟವನಿರ್ತಾನೆ. ಕೆಲವರಿಗೆ ತಮ್ಮ ಗುರಿ ಏನು ಅಂತ ಗೊತ್ತಿರುತ್ತೆ, ಆದ್ರೆ ಅದನ್ನ ಹೇಗೆ ತಲುಪೋದು ಅಂತ ಗೊತ್ತಿರಲ್ಲ. ಸೀನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಈ ಪಿಕ್ಚರ್ ನೀವು ಮೊದಲೇ ನೋಡಿದ್ರೆ ಇದು ಪೂರ್ತಿ ಮೂವಿದು ಒಂದು ಪ್ಲಾಟ್ ಅಂತ. ಸೊ ಈ ಮೇನ್ ಪೇಷಂಟ್ ಬಂದ್ಬಿಟ್ಟು ಆಲ್ರೆಡಿ ಡಿಪ್ರೆಸ್ಡ್ ವ್ಯಕ್ತಿ, ಅವನು ಯಾರು ಅಂತ ತಿಳ್ಕೊಳ್ಳೋದೇ ಒಂದು ಪೂರ್ತಿ ಸ್ಟೋರಿ. ಅದ್ರ ಜೊತೆಲಿ ಅವನು ಒಳ್ಳೆಯವನ ಕೆಟ್ಟವನ ಅನ್ನೋದು ಒಂದು ಮೇನು. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಗುರಿ. ಫಾರ್ ಎಕ್ಸಾಂಪಲ್ ಅವನಿಗೆ ಡೆಸ್ಟಿನೇಷನ್ ಏನು ಅಂತ ಗೊತ್ತಿರುತ್ತೆ, ಬಟ್ ಅದನ್ನ ಹೆಂಗ್ ರೀಚ್ ಆಗೋದು ಅನ್ನೋದು ಗೊತ್ತಿರಲ್ಲ. ಅದನ್ನೇ ಈ ಪೂರ್ತಿ ಮೂವಿಯಾಗಿ ತೋರಿಸಿರೋದು. ಸೊ ಈ ಪ್ಲಾಟ್ ನ ಇಲ್ಲಿ ತೋರಿಸವ್ರೆ. ಸೊ ಹೋಲ್ ಮೂವಿದು ಒಂದು ಸ್ಮಾಲ್ ಸಿಗ್ನಿಫಿಕೆನ್ಸ್ ಇಲ್ಲಿದೆ ಈ ಸೀನ್ ಅಲ್ಲಿ. ಇಲ್ಲಿ ಮಲ್ಪೆ ಬಾಬು ಯಾಕೆ ಗೊತ್ತಾ ಈ ಸಾಂಗ್ ನ ಆಡೋದು, ಇದು ಪೂರ್ತಿ ಪ್ರೀ ಪ್ಲಾನ್ಡ್. ಇವಳು ಅಲ್ಲೇ ಕರ್ಕೊಂಡು ಹೋಯ್ತಾಳೆ, ಯಾರು ರಾಗಿಣಿ ಉಪೇಂದ್ರ ಅವ್ರನ್ನ ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಉಪೇಂದ್ರ ಅಂದ್ರೆ ಈ ಕ್ಯಾರೆಕ್ಟರ್ ಏನಿದೆ ಅರುಣ್ ಕುಮಾರ್ದು, ಅವ್ರಿಗೆ ಒಬ್ರು ಗರ್ಲ್ ಫ್ರೆಂಡ್ ಇದ್ಲು ಅಥವಾ ವೈಫ್ ಇದ್ದು, ನೇಮ್ ವಾಸ್ ಕ್ಯಾಥ್ರಿನ್. ಅವಳದು ಮೆಮೊರೀಸ್ ನ ವಾಪಸ್ ಟ್ರಿಗರ್ ಮಾಡಕ್ಕೆ ಮೈಂಡ್ ಅಲ್ಲಿ ಈ ಸಾಂಗ್ ನ ಪ್ಲೇ ಮಾಡಿಸ್ತಾ ನಂಬಬೇಡ ಅಂತ ಇವ್ನಿಗೆ ಅದು ರೀಕಾಲ್ ಆಗ್ತಾ ಇರುತ್ತೆ. ಅವಾಗ ನಮ್ಗೆ ಪಾಸ್ಟ್ ಒಂದು ಸ್ಟೋರಿ ಕಾಣಿಸ್ಕೊಳ್ಳುತ್ತೆ. ರಾಗಿಣಿಗೆ ಇದನ್ನ ಕತೆನ ಹೇಳ್ತಾ ಇರೋದು ಒಂದು ಪಾಸ್ಟ್ ಕ್ಯಾಥ್ರಿನ್ ಬಗ್ಗೆ.
ಲಿಟ್ರಲಿ ಅಲ್ಲೊಂದು ಮಿರರ್ ಇರುತ್ತೆ, ಅವನೇ ಇಮ್ಯಾಜಿನೇಟ್ ಮಾಡ್ಕೊಳ್ಳೋದು, ನಾನು ಈ ತರ ಹುಚ್ಚಿನ ತರ ಕಾಣ್ತಾ ಇದೀನಿ ಅಂತ. ಅವಾಗ ಏನಾಗುತ್ತೆ, ಡೋರ್ ಶೆಟ್ ಮಾಡಿದಾಗ ನಾವು ತಲೆಗೆ ಏಟ್ ಬಿಟ್ಬಿಟ್ಟು ಕೆಳ ಬಿದ್ದೋಯ್ತಾರೆ. ಅವಾಗ ಏನಾಗುತ್ತೆ, ಅವನಿಗೆ ಮೆಮೊರಿ ಬರುತ್ತೆ ಲೈಟ್ ಆಗಿ, ಅವನು ಹುಚ್ಚಾಗಿದ್ದು ಓಡೋಗ್ತಾ ಇದ್ದಿದ್ದು ಅದು ಮಾತ್ರ ಬರುತ್ತೆ. ಅದು ಅವನೇ ಅನ್ನೋದು ಗೊತ್ತಿಲ್ಲ, ಬಟ್ ಹುಚ್ಚೆ ಒಬ್ಬ ಓಡೋಗ್ತಾ ತರದೊಂದು ಮೆಮೊರಿ ಸಿಗುತ್ತೆ ಅವನಿಗೆ ಬ್ರೈನ್ ಅಲ್ಲಿ. ಯಾಕೆಂದ್ರೆ ಆ ಇನ್ಸಿಡೆಂಟ್, ಫಾರ್ ಎಕ್ಸಾಂಪಲ್ ಆ ಮಿರರ್ ಇಟ್ಟಿರೋದ್ರಿಂದ ಅವನೇ ನೋಡ್ಕೊಂಡಿದ ತಕ್ಷಣ ಅವ್ನ ಮೈಂಡಲ್ಲಿ ಓಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಮೆಮೊರಿ ವಾಪಸ್ ಬರುತ್ತೆ, ಅವನು ಹುಚ್ಚ ಆಗಿದ್ದಾಗ ಓಡೋಗಕ್ಕೆ ಟ್ರೈ ಮಾಡಿದ್ದ ಅಂತ. ಸೊ ಆ ಸಿನೋರಿಯೋ, ಬಟ್ ಅವ್ನಿಗೆ ಜ್ಞಾಪನ ಇಲ್ಲ ದಟ್ ಅದು ಅವನೇ ಅಂತ. ಅವನು ಗೊತ್ತು ಒಬ್ಬ ಹುಚ್ಚ ಓಡಾಯ್ತಾನೆ ಅಂತ, ಅದು ಅವ್ನ ಬ್ರೈನಲ್ಲಿ ಐತೆ ಈಗ. ಬಟ್ ಯಾರದು ನಾನನ ಅವನ ಅದು ಅವ್ನಿಗೆ ಗೊತ್ತಿಲ್ಲ. ಅದನ್ನೇ ಅಲ್ಲಿ ಅವ್ರು ಡಿಸ್ಕವರ್ ಮಾಡಕ್ ಟ್ರೈ ಮಾಡ್ತಾ ಇರೋದು. ಹಾಸ್ಪಿಟಲ್ ಬಂದಾಗ್ಲಿಂದ ಅವ್ರು ಹೊಡಿತಾ ಇದಾರ, ಅವ್ರ ಅಮಾಯಕರು, ಅವ್ರು ಏನ್ ತಪ್ಪು ಮಾಡಿದ್ದಾರೆ. ಈ ಸೀನಲ್ಲಿ ಡಾಕ್ಟರ್ ಹೇಳ್ದಂಗೆ ನೀವ್ ಯಾಕೆ ವಾರ್ಡ್ ಬಾಯ್ಸ್ಗೆ ಅಮಾಯಕರು ಅವ್ರು ಯಾಕೆ ಹೊಡಿತಿದ್ದೀರಾ ಅಂದಾಗ, ಇದೊಂದು ಇಂಡೈರೆಕ್ಟ್ ಫೋರ್ ಶಾಡೋ. ಇದ್ರಲ್ಲಿ ಏನು ಅಂದ್ರೆ, ಹೆಂಗೆ ಹುಚ್ಚರಿಗೆ ಇವ್ರು ವಾರ್ಡ್ ಬಾಯ್ ಆಗ್ಲಿ ಯಾರು ಕಂಟ್ರೋಲ್ ಮಾಡ್ತಿದ್ರು, ಅವ್ರು ನಾಯಿ ಹೊಡೆದಂಗೆ ಹೊಡಿತಾರೆ ಅವ್ರನ್ನ ಕಂಟ್ರೋಲ್ ತಗೋಬರಕ್ಕೆ. ಸೊ ಇದೊಂದು ಇಂಡೈರೆಕ್ಟ್ ಏನು ಅಂದ್ರೆ, ಉಪೇಂದ್ರ ಅವರು ಆ ವಾರ್ಡ್ ಬಾಯ್ಸ್ ಹೊಡೆದ್ಬಿಟ್ಟು ಸೇಡ್ ತಿರ್ಸ್ಕೊತಾರೆ. ಇವ್ರಿಗೆ ಮೊದಲು ಹೊಡೆದಿದ್ರಲ್ವ, ಅವರು ಸ್ವಲ್ಪ ಮೆಂಟಲ್ ಪೇಷಂಟ್ ಆಗಿ ಬಂದಿದಾಗ, ಈಗ ಅವನು ವಾಪಸ್ ರಿವರ್ಸ್ ತಗೋತಾವನೆ. ಈಗ ನಾನು ಸ್ವಲ್ಪ ನಾರ್ಮಲ್ ಆಗಿದ್ದೀನಿ, ನನ್ನ ಮಕ್ಕಳು ನೀವೆಲ್ಲ ಅದೇ ತಿಂತೀರಾ ಅನ್ನೋ ಇದೊಂಥರ ಉಲ್ಟಾ ರಿವರ್ಸ್ ಸೈಕಾಲಜಿ, ಬಟ್ ಇಟ್ ಮೇಕ್ಸ್ ಸೆನ್ಸ್. ಮೊದಲು ನೀವು ನಾರ್ಮಲ್ ಆಗಿದ್ದೀರ ಅಂತ ನಾನು ನಿಮ್ಮನ್ನು ಚೆಕ್ ಮಾಡ್ಬೇಕು. ಹೌದು, ಒಬ್ಬ ಪೇಷಂಟ್ ನ ಪೊಲೀಸ್ ಆಗಿ ನಿಮ್ ಡಿಪಾರ್ಟ್ಮೆಂಟ್ ಕಳ್ಸಿದೆ ಅಂತ ನನಗೆ ಡೌಟ್ ಆಗಿದೆ. ಲಿಟ್ರಲಿ ಡಾಕ್ಟರ್ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ನೋಡಿ, ಉಪೇಂದ್ರ ಅವ್ರನ್ನ ಬಾ ಟೆಸ್ಟ್ ಮಾಡಿಸ್ಕೊ ಅನ್ನೋ ತರ. ಇನ್ನೊಂದೇನು ಅಂದ್ರೆ, ಇವರೇ ಬಾಯ್ಬಿಟ್ಟು ರಿವೀಲ್ ಮಾಡ್ಬಿಟ್ರು, ಪೊಲೀಸ್ ಅವರು ನಿಮ್ ಡಿಪಾರ್ಟ್ಮೆಂಟ್ ಅವ್ರೆ, ನೀವು ಪೇಷಂಟು ಪೊಲೀಸ್ ತರ ಫೇಕ್ ಆಗಿ ನಿಮ್ನ ಇಲ್ಲಿ ಕಳ್ಸವ್ರೆ ಅನ್ನೋ ತರ ಅವರೇ ಬಾಯ್ಬಿಟ್ಟು ಹೇಳ್ತವ್ರೆ. ನೋಡಿ ಎಷ್ಟು ಹಿಡನ್ ಡೀಟೇಲ್ಸ್ ಐತೆ ಅಂತ. ಸ್ಟಾರ್ಟಿಂಗ್ ಅಲ್ಲೇ ರಿವೀಲ್ ಮಾಡ್ಬಿಟ್ರು, ನೀನೇ ಪೇಷಂಟು ಅನ್ನೋ ತರ. ಲಾಸ್ಟ್ ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ, ಬಟ್ ಇದನ್ನ ಇಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳೋರೆ. ಅರ್ಥ ಆಯ್ತಾ? ನಿಮ್ ಮೈಂಡ್ ಹೆಂಗ್ ಮ್ಯಾನಿಪುಲೇಟ್ ಮಾಡೋದು ನೋಡಿ, ಇದನ್ನ ನೋಡಿ ಕಲ್ತ್ಕೋಬೇಕು ನೀವು. ನಿಮ್ ಡೌಟ್ಸ್ ಕ್ಲಿಯರ್ ಮಾಡೋದಿಕ್ಕೆ ಅವಸರ ಆವೇಶ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದು ಸಹನೆ, ಬುದ್ಧಿವಂತಿಕೆ. ಟೆಕ್ನಿಕಲಿ ಈ ಮೂವಿದು ಏನು ಆಕ್ಚುಲ್ ಮೋಟಿವ್ ಏನು ಅನ್ನೋದನ್ನ ನಾನು ಹೇಳ್ತೀನಿ ಈಗಲೇ, ಬಿಕಾಸ್ ನಾವು ಮೇನ್ ಸ್ಟೋರಿ ಮೇಲೆ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಇದ್ರ ನಿಮ್ಗೆ ಗೊತ್ತಾಗಲ್ಲ. ಸೊ ಇದು ಮೇನ್ ಫೋಕಸ್ ಏನ್ ಗೊತ್ತಾ, ಜನ ಹೆಂಗೆ ಬೇರೆಯವ್ರನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಇನ್ನೊಂದೇನು ಅಂದ್ರೆ, ಯಾವ್ದು ರಿಯಲ್ ಯಾವ್ದು ಫೇಕ್ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಇದೊಂದು ಸಿಮ್ಯುಲೇಷನ್ ಅಂತ ಅನ್ಕೊಳ್ಳಿ. ರಿಯಲ್ ಲೈಫಲ್ಲಿ ನಾವು ಬದುಕ್ತಾ ಇದೀವಲ್ಲ, ಇದೊಂದು ಸಿಮ್ಯುಲೇಷನ್. ನಾವು ನಮ್ಮನ್ನ ಯಾರೋ ಒಬ್ಬ ಇನ್ನೊಂದು ಏನಪ್ಪದು ಫೋರ್ತ್ ಡೈಮೆನ್ಷನ್ ಕುತ್ಕೊಂಡು ಇಮ್ಯಾಜಿನೇಟ್ ಮಾಡ್ಕೊಂತವನೆ. ಅವನು ಒಳಗಡೆ ನಾವು ಇರೋದು, ನಾವು ಅನ್ಕೊಂಡಿದೀವಿ ನಾವೇ ಎಲ್ಲ ಅಂತ. ಅದು ಸುಳ್ಳು. ನಮ್ಮ ಮೇಡ ಒಬ್ಬ ಕೂತವನೆ, ಅವನೇ ನಾವು ದೇವ್ರು ಅಂತ ಕನ್ಸಿಡರ್ ಮಾಡೋದು. ಅವನು ಇಮ್ಯಾಜಿನೇಷನ್ ಅಲ್ಲಿ ಒಳಗಡೆ ನಾವಿದೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಇದು ಒಂಥರ ಮೆಟ್ರಿಕ್ಸು ಮತ್ತೆ ಸೈಕಾಲಜಿಕಲಿ ಥಿಂಗ್ಸ್ ಇದು. ಅದನ್ನ ಅರ್ಥ ಮಾಡ್ಕೋಬೇಕು ನೀವು, ಯಾವ್ದು ರಿಯಲ್ ಯಾವ್ದು ಫೇಕ್. ಅದಕ್ಕೆ ಹೇಳೋದು, ಎಷ್ಟೊಂದು ಜನ ಏನೇ ನೋಡಿದ್ರು ಪ್ರಮಾಣಿಸೇ ನೋಡ್ಬೇಕು. ಇನ್ನೊಂದೇನಂದ್ರೆ ಮ್ಯಾನಿಪುಲೇಷನ್. ಜನ ತುಂಬಾ ನಿಮ್ನ ಮ್ಯಾನಿಪುಲೇಟ್ ಮಾಡ್ತಾರೆ, ಯಾರು ಸರಿ ಯಾರು ತಪ್ಪು ಅಂತ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಹೇಳಿದ್ ಈ ಮೂವಿ ಅದ್ರ ಬೇಸ್ ಮೇಲೆ ಮಾಡಿರೋದು. ತುಂಬಾ ಇದನ್ನ ಏನಂತಾರೆ, ನೀವು ಮೈಂಡ್ ಅನ್ನೋ ಇದೆಯಲ್ಲ, ಈ ಮಾಯಾ ಅನ್ನೋ ಕ್ಯಾರೆಕ್ಟರ್ನು ಅದೇ. ನಿಮ್ನ ಸುಮ್ಮನೆ ಆವರಿಸ್ಕೊಳ್ತಾ ಇರ್ತಾರೆ, ನಿಮ್ನ ಈ ವರ್ಲ್ಡ್ ಒಳಗಡೆ ಇಡಕ್ ಟ್ರೈ ಮಾಡ್ತಿದೆ. ಬಟ್ ನಿಮಗೆ ಗೊತ್ತು ಇದು ರಿಯಲ್ ಅಲ್ಲ ಅಂತ, ಆದ್ರೂ ಇದನ್ನ ಎಕ್ಸೆಪ್ಟ್ ಮಾಡ್ತೀರಾ ಇದೇ ರಿಯಲ್ ಅಂತ. ಯಾಕೆಂದ್ರೆ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಲೈಫ್, ಬಟ್ ಯು ನೋ ದಿಸ್ ಇಸ್ ನಾಟ್ ರಿಯಲ್, ಬಟ್ ಯೆಟ್ ಯು ವಾಂಟ್ ಟು ಬಿ ಇನ್ ದಿಸ್ ಲೈಫ್. ಇದು ಮಾಯಾ ನಿಮ್ನ ಕಂಟ್ರೋಲ್ ಮಾಡ್ತಾ ಇದೆ, ಮ್ಯಾನಿಪುಲೇಟ್ ಮಾಡ್ತಾ ಇರುತ್ತೆ. ಇದರಿಂದ ಆಚೆ ಬರಬೇಕು ನೀವು, ಅದನ್ನ ಅವ್ರು ಟ್ರೈ ಮಾಡ್ತಾರೆ. ಫೋನ್ ಮಾಡೋದಾಗ್ಲಿ, ನನ್ನ ಹತ್ರ ಮಾತಾಡೋದಾಗ್ಲಿ ಬೇಡ. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ರೀಸನ್ ಬಂದ್ಬಿಟ್ಟು ಅವ್ರ ಅಮ್ಮನೇ. ಯಾಕೆಂದ್ರೆ ಅವ್ರ ಅಮ್ಮನ ಆಲ್ರೆಡಿ ಟ್ರಾಮಾ ಇತ್ತು. ಅವಳು ಅವಾಗ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟೆ ಅವ್ರ ಅಪ್ಪನ ಜೊತೆ ಅವ್ರ ಅಪ್ಪನ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾಳೆ, ಹೀರೋರ ಅಪ್ಪನ. ಸೊ ಇಲ್ಲೂ ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕರೆಕ್ಟಾಗಿ ಕೇಳಿಸ್ಕೊಳ್ದೆ ಅಗೇನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ನ ಮಗಂಗೂ ಹಿಂಗೆ ಹೇಳ್ತಾಳೆ, ನನ್ಗೆ ಯಾಕೋ ಸರಿ ಆಗ್ತಲ್ಲ, ನೀನ್ ಹೆಂಡತಿ ಯಾರ್ದೋ ರಿಲೇಶನ್ಶಿಪ್ ಅಲ್ಲಿ ಇದ್ದಂತೆ ಏನು ಹೇಳ್ತಾ ಇಲ್ಲ ಅನ್ನೋ ತರ ಹೇಳ್ತಾರೆ. ಅವಾಗಲೇ ಅವ್ರಿಬ್ರು ಮಧ್ಯದಲ್ಲಿ ಏನದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗೋದು. ನೋಡಿ ಹೆಂಗೆ ಒಬ್ರಿಂದ ಒಬ್ರು ಮ್ಯಾನಿಪುಲೇಟ್ ಹೆಂಗಾಗ್ತಾರೆ ಅನ್ನೋದು ಇದೇ ಹೇಳ್ತಾ ಇದ್ದು. ಅವ್ರ ಅಮ್ಮ ಬೇಕು ಅಂತ ಮಾಡಲಿಲ್ಲ, ಬಟ್ ಅವ್ರ ತಲೆಯಲ್ಲಿ ಓಡ್ತಾ ಇದ್ದಿದ್ರಿಂದ ನನ್ನ ಮಗನ ಲೈಫ್ ಹಿಂಗೆ ಹಾಳಾಗ್ಬಿಡುತ್ತೆ ಅನ್ಕೊಂಡು ಓವರ್ ಥಿಂಕ್ ಮಾಡ್ಬಿಟ್ಟು ಹಿಂಗೆ ಆಗೋಗೋದು. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಎತ್ಕೊಂಡು ಹೋಗಿದ್ರು, ಇದುವರೆಗೂ ನಾನು ಆ ಬ್ಲಾಕ್ಗೆ ಹೋಗಿಲ್ಲ. ಅವಾಗಲೇ ಹೇಳ್ದಂಗೆ ಈ ಜಗತ್ತೇ ಒಂದು ಮಾಯಾ ಅನ್ನೋದಕ್ಕೆ ಪ್ರೂಫ್ ಆಗಿ ಈ ಮಾಯಾ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೃಷ್ಣ ಎಂದನು ಅಂತ ಗೋಡೆ ಮೇಲೆ ಬರ್ದಿರ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ನೀವು ನೋಡಿ, ಕಾಣಿಸ್ಬೋದು. ಪಾಸ್ ಮಾಡಿ ನೋಡ್ಬೇಕಾಗುತ್ತೆ, ಬಟ್ ನಿಮಗೆ ಕಾಣಿಸ್ಬೋದು ಅಂತ ಅನ್ಕೊಂಡಿದೀನಿ. ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅಫ್ಕೋರ್ಸ್. ಈ
ಈ ಸೀನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೋಡೆ ಮೇಲೆ ಏನೋ ಬರ್ದಿದೆ ಸ್ಪೆಸಿಫಿಕ್ ನಂಬರ್ಗಳು, ಅದು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ ಆಯ್ತಾ. ಡಾಕ್ಟರ್ ವಿಷ್ಣು, ಒನ್ ಆಫ್ ದ ಟಾಪ್ ಸೈಕ್ಯಾಟ್ರಿಸ್ಟ್ ಫ್ರಮ್ ಮೆಕ್ಲಿನ್ ಹಾಸ್ಪಿಟಲ್, ಅಮೆರಿಕಾ. ಇಲ್ಲೊಂದು ಥಿಂಗ್ ನ ಅಬ್ಸರ್ವ್ ಮಾಡಿದ್ರ, ವೈ ಅನದರ್ ಉಪೇಂದ್ರ ನೇಮ್ ಇಸ್ ವಿಷ್ಣು? ಟೆಲ್ ಮಿ ವೈ. ಅದ್ ನೀವ್ ಹೇಳ್ಬೇಕು ಕಮೆಂಟ್ ಸೆಕ್ಷನ್, ನಾನು ಹೇಳಲ್ಲ. ತಲೆ ಓಡಿಸಿ ತಲೆ. ಅವನು ಯಾರು, ಅವನೆಲ್ಲಿದ್ದಾನೆ ಅಂತ ತಿಳ್ಕೊಳಕ್ ಮುಂಚೆ ನೀನ್ ಯಾರು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನೀನ್ ತಿಳ್ಕೊಬೇಕು. ಒಂದು ಥಿಂಗ್ ಹೇಳ್ತೀನಿ ನೋಡಿ, ಈ ಡೈಲಾಗ್ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ರಿಯಲ್ ಲೈಫ್ ಜೊತೆ ತುಂಬಾ ಕನೆಕ್ಟ್ ಆಗುತ್ತೆ. ನಾವು ಯಾವಾಗಲೂ ದೇವ್ರನ್ನ ಹುಡ್ಕೊಂಡು ಹೋಗ್ತೀವಿ, ದೇವ್ರು ಎಲ್ಲವನೇ ಅಲ್ಲವನೇ ಇಲ್ಲವನೇ ಅಂತ. ಫಸ್ಟ್ ಅದನ್ನ ಹುಡ್ಕೋದ್ ಬಿಟ್ಬಿಟ್ಟು ನಾವೇನಕ್ಕೆ ಇಲ್ಲಿ ಬಂದಿದೀವಿ, ನಾವೇನಕ್ಕೆ ಹುಟ್ಟಿದೀವಿ, ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಅದು ಉಪೇಂದ್ರ ಅವರು ಸಖತ್ತಾಗಿ ಮಾತಾಡ್ತಾವ್ರು ನೋಡಿ ಈ ಡೈಲಾಗಲ್ಲೇ. ಇದಕ್ಕಿಂತ ಬೇಕಾ? ಇದನ್ನ ಡಿಕೋಡಿಂಗ್ ಮಾಡೋದು ಅಂತಲ್ಲ, ಇದು ಸ್ಪೆಸಿಫಿಕ್ ಆಗಿ ಡೈರೆಕ್ಟ್ ಆಗಿ ಹೇಳ್ತಾ ಇರೋದವ್ರು. ನಿಮ್ಗೆ ಅದು ಅರ್ಥ ಆಗೋರ್ಗೆ ಅರ್ಥ ಆಗ್ಬಿಡುತ್ತೆ ಡೈರೆಕ್ಟ್ ಆಗಿ. ಅರ್ಥ ಆಗಿಲ್ದವ್ರಿಗೆ ಏನಿಗೆ ತಲೆ ಕೆರ್ಕೋಬೇಕು ಅಂತ ಅನ್ಸೋದು ನೋಡಿ. ನೀವ್ ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ನೀವ್ ಏನ್ ಕೆಲಸ ಮಾಡ್ಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅರೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ, ಅವ್ನ ಯಾರೋ ಹುಡ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ದೇವ್ರವನೇ ಅಂತ ದೇವ್ರನ್ನೇ ಹುಡ್ಕೊಂಡು ಹೋಗ್ತೀರಾ. ಹಂಗಲ್ಲ, ಅದು ನಿಮ್ಮಲ್ಲೇ ದೇವ್ರವನೇ. ನೀನ್ ಯಾರು ಅಂತ ಫಸ್ಟ್ ಹುಡ್ಕೋ ನೀನು, ಅವಾಗ ಗೊತ್ತಾಗುತ್ತೆ ನಿನ್ಗೆಲ್ಲ. ನೋಡಿ ಏನ್ ಬ್ಯೂಟಿಫುಲ್ ಆಗಿ ತೋರ್ಸೋರೆ. ಅದು ಆರಕ್ಷಕ ಮೂವಿಲಿ, ಆರಕ್ಷಕ ಫಾರ್ ಅ ರೀಸನ್, ಯು ನೋ. 8 ತಿಂಗಳಿಂದ ನಡೆದ ಒಂದು ಘಟನೆಯಲ್ಲಿ ನಿನ್ ತಲೆಗೆ ಬಲವಾದ ಏಟು ಬಿದ್ದು. 8 ತಿಂಗಳು ಅಂದ್ರೆ ಇಂಡೈರೆಕ್ಟ್ ಆಗಿ ಇನ್ಫಿನಿಟಿ ಅಂತ ಅರ್ಥ. ಸೊ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಯಲಿ ಟಾಕಿಂಗ್ ಅಬೌಟ್, ಇಟ್ಸ್ ಇನ್ಫಿನಿಟಿ. N2 is also represents infinity. ಇಲ್ಲಿ ನೋಡಿ ಕ್ಯಾರೆಕ್ಟರ್ ಬ್ರೈನ್ ಒಳಗಡೆ ಕ್ರಿಯೇಟ್ ಆಯ್ತಿರೋದು, ಬ್ರೈನ್ ಒಳಗಡೆ. ಸೊ ಹಿ ಥಿಂಕ್ಸ್ ದಟ್ ಈಸ್ ಅ ಪೊಲೀಸ್ ಆಫೀಸರ್. ಕ್ಯಾರೆಕ್ಟರ್ಗಳು ಬ್ರೈನ್ ಒಳಗಡೆ ಕ್ರಿಯೇಟ್ ಆಯ್ತಿರೋದು. ಅದಕ್ಕೆ ಹೇಳಿದ್ದು ಉಪೇಂದ್ರ ಅವರು, ಯೋಚನೆ ಮಾಡಬೇಡಿ. ಯೋಚನೆ ಮಾಡಿದ್ರೆ ನೀವು ಬರೀ ಕ್ಯಾರೆಕ್ಟರ್ಗಳನ್ನ ಡೆವಲಪ್ ಮಾಡ್ತಿರ್ತೀರಾ, ನೀವ್ ಯಾವತ್ತೂ ಡೆವಲಪ್ ಆಗಲ್ಲ. ಡೆವಲಪ್ ಆಗ್ಬೇಕಂದ್ರೆ ಸ್ಟಾಪ್ ಥಿಂಕಿಂಗ್ ಅಂತ ಅದಕ್ಕೆ ಅವ್ರು ಹೇಳಿರೋದು. 4 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟು ಇಲ್ಲ ಅಗೇನ್ 4 ಅಂತ ಮೆನ್ಷನ್ ಮಾಡ್ತಾರದು ಏನಕ್ಕೆ ಅಂದ್ರೆ 4 ಅಂದ್ರೆ 4th ಡೈಮೆನ್ಷನ್. ನಮ್ಮ ಮೇನ್ ಗೋಲ್ ಏನಿದ್ರು 4th ಡೈಮೆನ್ಷನ್ಗೆ ಹೋಗೋದು. ಅದಕ್ಕೆ ಹೋಗ್ಬೇಕು ಅಂದ್ರೆ ನಾವು ಇಲ್ಲಿ ಸ್ಪೆಸಿಫಿಕ್ ವರ್ಕ್, ಗಾಡ್ ಅನ್ನೋ ಒಂದು ಸ್ಪೆಸಿಫಿಕ್ ವರ್ಕ್ ಕೊಟ್ಟಿರ್ತಾನೆ. ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಸೋಲ್ ಏನಿರುತ್ತೆ ಅದು 4th ಡೈಮೆನ್ಷನ್ ಟ್ರಾವೆಲ್ ಮಾಡುತ್ತೆ. ಅದನ್ನೇ ಅವ್ರು ಹೇಳ್ತಾ ಇರೋದು. ಇದು ಸ್ವಲ್ಪ ಸೈಕಾಲಜಿಕಲಿ ಥಿಂಕ್ ಮಾಡಿ, ಸ್ಪಿರಿಚುಯಾಲಿಟಿ ಕೂಡ ಇದೆ ಇದರಲ್ಲಿ. ಅದಕ್ಕೆ ಹೇಳಿದ್ ನಾನು. ಅವ್ರು ನನ್ನ ಬ್ರದರ್. ಹೌದು, ಚರ್ಚ್ನಲ್ಲಿರೋ ಬ್ರದರ್. ಕ್ಯಾಥರಿನ್ ಸತ್ಯ ಹೇಳಿದ್ರು ಹೀರೋಗೆ ಅರ್ಥನೇ ಆಗಲ್ಲ. ಯಾಕೆಂದ್ರೆ ಅವ್ನಿಗೆ ಡೌಟ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಅವ್ರ ಅಮ್ಮನ ಫ್ಯಾಮಿಲಿ ಅಂದ್ರೆ ಅವ್ರ ಅಮ್ಮನ ಲೈಫಲ್ಲೂ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ಅದನ್ನ ತಲೆಯಲ್ಲೇ ಉಳ್ಕೊಂಡಿತ್ತು, ಇನ್ನು ಕನ್ಫರ್ಮೇಶನ್ ಸಿಕ್ಕಿರಲಿಲ್ಲ. ಬಟ್ ಅವ್ರಿಬ್ರ ತಿರ್ಗಾ ಮೀಟ್ ನೋಡಿದಾಗ ಅವನಿಗೆ ಇನ್ನೂ ಡೌಟ್ ಜಾಸ್ತಿ ಆಗುತ್ತೆ. ಬಾಯ್ ಫ್ರೆಂಡ್ ಇವನು ಸುಳ್ಳು ಹೇಳ್ತಾವಳೆ ಇರೋ ತರ. ಸೊ ಅದರಿಂದ ಅಲ್ಲಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗೋದು. ನೋಡಿ ಹೆಂಗ್ ತೋರ್ಸೋರೆ ಅಂತ. ಹಲೋ ಅರುಣ್, ಅವಳು ಸುಳ್ಳು ಹೇಳ್ತಿದ್ದಾಳೆ, ತುಂಬಾ ಸುಳ್ಳು ಹೇಳ್ತಿದ್ದಾಳೆ. ಅವಳನ್ನ ನಂಬೇಡ. ಟೆಕ್ನಿಕ್ಲಿ ಇವ್ರ ಅಮ್ಮಂದೇ ಪ್ರಾಬ್ಲಮ್ ಇದೆ. ಅವ್ರು ಏನೇ ನೋಡಿದ್ರು ತುಂಬಾ ಡೌಟ್ ಅಲ್ಲಿ ನೋಡ್ತಿದ್ರು, ಪ್ಲಸ್ ಎಲ್ಲಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ರು. ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಇದೊಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಈ ಮೂವಿ ಪ್ರಕಾರ, ಅಂದ್ರೆ ಈ ಸೀನ್ಗಳ ಪ್ರಕಾರ. ಸೊ ಟೆಕ್ನಿಕ್ಲಿ ಮೇನ್ ಕಲ್ಪ್ರಿಟ್ ಅವ್ರ ಅಮ್ಮನೇ. ಬಟ್ ಅದರಿಂದ ಅದು ಇನ್ಫ್ಲುಯೆನ್ಸ್ ಆಗಿ ಅವ್ರ ಮಗ ಈ ತರ ರೂಟ್ ಸ್ಟೆಪ್ ತಗೋತಾನೆ, ವಿಚ್ ಎಂಡ್ ಅಪ್ ಕ್ರಿಯೇಟಿಂಗ್ ಸಮಥಿಂಗ್ ವಿಚ್ ಇಸ್ ನಾಟ್ ಸಪೋಸ್ ಟು ಹ್ಯಾಪನ್, ರೈಟ್? ವಿಷ್ಣು, ಅರುಣ್. ಸೊ ಟೆಕ್ನಿಕ್ಲಿ ಈ ಮೂವಿನ ಇನ್ನೂ ಎಕ್ಸ್ಪ್ಲೋರ್ ಮಾಡಕ್ ಮುಂಚೆ ಇನ್ನೊಂದು ಸ್ಮಾಲ್ ಡೀಟೇಲಿಂಗ್ ಹೇಳ್ಬಿಡ್ತೀನಿ. ಈ ಮೂವಿ ಬಂದ್ಬಿಟ್ಟು ಶಟರ್ ಐಲ್ಯಾಂಡ್ ಅನ್ನೋ ಇಂಗ್ಲಿಷ್ ಮೂವಿದು ಇನ್ಸ್ಪೈರ್ಡ್ ಮೂವಿ. ಆಲ್ಮೋಸ್ಟ್ 2 years ಗ್ಯಾಪ್ ಆದ್ಮೇಲೆ ಕನ್ನಡದಲ್ಲಿ ಇದನ್ನ ಟೆಕ್ನಿಕ್ಲಿ ಇದನ್ನ ರೀಮೇಕ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಬಟ್ ಕಂಪ್ಲೀಟ್ಲಿ ಅದರಿಂದ ಪೂರ್ತಿ ಒಟ್ಕೊಂಡಿಲ್ಲ. ಯಾಕಂದ್ರೆ ತುಂಬಾ ಡಾರ್ಕ್ ಆಗಿ ತುಂಬಾ ಸೀರಿಯಸ್ ಆಗಿ ಮಾಡೋರೆ. ಇದರಲ್ಲಿ ಸ್ವಲ್ಪ ನಮ್ಗೆ ಗೊತ್ತಲ್ಲ, ಇಂಡಿಯನ್ ಟಚ್ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ಮಾರಲ್ಸ್ ಜೊತೆ ಎಕ್ಸ್ಟ್ರಾ ಆರ್ಡಿನರಿ ಮಾಡಿದ್ರೆ. ಹೌದು, ಅದು ಕೂಡ ಭಗವದ್ಗೀತೆನ ಸ್ವಲ್ಪ ಇನ್ಸ್ಪೈರ್ಡ್ ಆಗಿ ಕ್ರಿಯೇಟ್ ಆಗಿದ್ದ ಸ್ಟೋರಿ. ಇದರಲ್ಲೂ ಕೂಡ ಅದೇ ಇದೆ. ಸೊ ಟೆಕ್ನಿಕ್ಲಿ ಯು ಸಿ ದಿಸ್ ಬೋತ್ ಕ್ಯಾರೆಕ್ಟರ್ಸ್, ಅಣ್ಣ ತಮ್ಮ ಏನಿದ್ದಾರೆ. ಒಬ್ಬ ವಿಷ್ಣು ಈಸ್ ರೆಪ್ರೆಸೆಂಟೇಟಿಂಗ್ ಕೃಷ್ಣ, ಅನದರ್ ಒನ್ ಅರುಣ ಅರ್ಜುನ ಅಂತ ಕನ್ಸಿಡರ್ ಮಾಡಬಹುದು. ಅಮ್ಮನ ಸಂದೇಹ ಅಪ್ಪ ಅಮ್ಮನ್ ಬೇರೆ ಮಾಡ್ತು, ನಿನ್ನ ಸಂದೇಹ ನಿನ್ನ ಹೆಂಡತಿನ ಬೇರೆ ಮಾಡ್ತು. ಇದು ಒಂದ್ ಕತೆ ಅಲ್ಲ, 2 ಕತೆ ಇತ್ತು. ಒಂದು ಬಂದ್ಬಿಟ್ಟು ಆ ಕ್ಯಾರೆಕ್ಟರ್ಗಳ ಮಧ್ಯೆ ನಡೀತಾ ಇದ್ದು ಒಂದು ಸ್ಟೋರಿ. ಅದ್ ಬಿಟ್ಟು ಈ ಹೊರಗಡೆ ಜಗತ್ತಲ್ಲಿರೋ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳೋದು ಇನ್ನೊಂದು ಕತೆ. ಅಂದ್ರೆ ಹೇಳದ್ನಲ್ಲ, ಸ್ಪಿರಿಚುಯಾಲಿಟಿ ಜೊತೆ ತುಂಬಾ ಕನೆಕ್ಷನ್ ಇದೆ, ಮತ್ತೆ ಸೈಕಾಲಜಿ ಜೊತೆ. ಈ ಮೂವಿನೇ ಅದು. ಇದೇನಂದ್ರೆ ಯಾವ್ದು ರಿಯಲ್ ಯಾವ್ದು ಫೇಕ್ ಅಂತ ನಿಮ್ಮನ್ನ ಕ್ವಶನ್ ಮಾಡುತ್ತೆ. ಅದು ನೀವು ತಿಳ್ಕೊಬೇಕು, ನಾನು ಅವಾಗಲೇ ಹೇಳ್ದಂಗೆ. ಸೊ ಇದು ಔಟರ್ ಕತೆ. ಇದು ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಈ ಪಿಕ್ಚರ್ ನೋಡ್ಬೇಕಾದ್ರೆ. ನಿಮ್ಗೆ ಬರೀ ಇನ್ನು ಒಳಗಡೆ ಏನಿತ್ತು ಅದನ್ನ ಮಾತ್ರ ಗೊತ್ತಾಗುತ್ತೆ. ಜನ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ, ಜಗತ್ ಯಾವ ತರ ಇದೆ, ಏನ್ ಬೇಡ ಅಂತ ಅನಿಸ್ತಾ ಇರೋದು ಅದನ್ನೇ ನಾವು ಯಾಕೆ ಹುಡಿಕೊಂಡು ಹೋಗ್ತೀವಿ, ಈ ತರ ತುಂಬಾ ಕ್ವಶನ್ಸ್ಗಳು ಇರುತ್ತೆ. ಅದಕ್ಕೆ ನಾವು ಯಾವತ್ತೂ ಆನ್ಸರ್ ಹುಡ್ಕಲ್ಲ. ಅವ್ನು ಏನ್ ಮಾಡ್ತಾನೋ ನಾನು ಅದನ್ನೇ ಮಾಡ್ಕೋತಾ ಇದ್ದೀನಿ, ಯಾಕಂದ್ರೆ ಅವ್ನು ಸರಿ, ಅವನೇನ್ ಮಾಡ್ತಾನೋ ಸರಿ. ಅದು ನಿನಗೆ ಗೊತ್ತೇ ಇಲ್ಲ ಅದನ್ನ ಮಾಡ್ತಾರ ಸರಿನಾ ತಪ್ಪು ಅಂತ. ನಿನ್ ಪ್ರಕಾರ ಅದೇ ಸರಿ, ನೀವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀರಾ.
ಸೊ ನಿಮ್ಮ ತಲೆಗೂ ಸ್ವಲ್ಪ ಕೆಲಸ ಕೊಡಿ, ಹಂಗನ್ಬಿಟ್ಟು ಯೋಚನೆ ಮಾಡಿ ಅಂತ ಹೇಳ್ತಲ್ಲ, ಜಸ್ಟ್ ನಾರ್ಮಲ್ ಆಗಿ ಥಿಂಕ್ ಮಾಡಿ. ನಿಮ್ಗೆ ಏನು ಐಡಿಯಾ ಅನಿಸುತ್ತೆ, ಯಾಕೆ ಈ ಥರ ಆಗ್ತಾ ಇದೆ ಅವೆಲ್ಲ ತಿಳ್ಕೊಬೇಕು. ಅದೇ ಇದು ಓವರ್ ಆಲ್ ರಿಯಲಿಸ್ಟಿಕ್ ಸ್ಟೋರಿ. ಇದು ರಿಯಲ್ ಆಗಿದ್ದು, ಫೇಕ್ ಆಗಿದ್ದು ಅಂದ್ರೆ ಅರುಣ್ ಕುಮಾರ್ ಮತ್ತೆ ವಿಷ್ಣು ಅಣ್ಣ ತಮ್ಮಂದು ಆ ಕತೆ ನಡೀತಿತ್ತಲ್ಲ ಪಿಕ್ಚರ್ಲಿ, ಅದು ಫೇಕ್ ಕತೆ. ಸೊ ಇದು ಸ್ವಲ್ಪ ತುಂಬಾ ಸೈಕಾಲಜಿ ಮತ್ತು ಸ್ಪಿರಿಚುಯಾಲಿಟಿ ಬೇಸ್ಡ್ ಮೂವಿ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ಜಾಸ್ತಿ ಬ್ರೈನ್ ಯೂಸ್ ಮಾಡಬೇಕು. ನಾನು ಅನ್ಕೋತೀನಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ಪಿಕ್ಚರ್ ಯಾವ್ದು ಬೇಕು ಅಂತ ಕಮೆಂಟ್ ಸೆಕ್ಷನ್ ಹೇಳಿದ್ರೆ ನಾವು ಸ್ವಲ್ಪ ನೋಡ್ಬಿಟ್ಟು ಮಾಡ್ಬೋದು. ನೀವೇನು ಹೇಳೋದಿಲ್ಲ ಕೇಳೋದಿಲ್ಲ, ನಮ್ಗೆ ಹೆಂಗ್ ಗೊತ್ತಾಗುತ್ತೆ. ಸೊ ಓಕೆ, ಬಾಯ್ ಬಾಯ್.